ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಮೊಟ್ಟೆ ಹಾಕಿ ನಿಮಗೆ ಪಲ್ಯ ಮಾಡಿ ತೋರಿಸ್ತೀನಿ. ಸಬ್ಬಕ್ಕಿ ಸೊಪ್ಪು ಜೊತೆಗೆ ಮೊಟ್ಟೆ ಹಾಕಿ ಮಾಡಿದ್ರೆ ಪಲ್ಯ ಮಾತ್ರ ಸೂಪರಾಗಿರುತ್ತೆ. ಈ ಥರದ್ದೊಂದು ಸಬ್ಬಕ್ಕಿ ಸೊಪ್ಪು ತಂದುಬಿಟ್ಟು ನೀವು ಮೊಟ್ಟೆ ಹಾಕಿ ಪಲ್ಯ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾನು ಇದನ್ನು ಸಬ್ಬಕ್ಕಿ ಸೊಪ್ಪು ತೊಳ್ಕೊಂಬರ್ತೀನಿ. ನೋಡಿ, ಒಂದು 2-3 ಸ್ಪೂನ್ 2-3 ಸ್ಪೂನ್ ಆಗಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ 1 ಸ್ಪೂನ್ ಆಗಷ್ಟು ನಾನು ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕೋಣ. ನೋಡಿ, ಇವಾಗ ನಾನೊಂದು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸೇಮ್ ಎಲ್ಲ ಥರ ಪಲ್ಯ ಹೇಗೆ ಮಾಡ್ತೀರಾ ಹಾಗೆ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಇದು ಮಾತ್ರ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ನುಗ್ಗೆ ಸೊಪ್ಪಿನ ಜೊತೆ, ಮೆಂತ್ಯ ಸೊಪ್ಪಿನ ಜೊತೆ, ಆಮೇಲೆ ಈರುಳ್ಳಿ ಸೊಪ್ಪಿನ ಜೊತೆ ಮಾಡಿ ನೋಡಿದ್ದೀರಾ. ಸಬ್ಬಕ್ಕಿ ಸೊಪ್ಪಿನ ಜೊತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಪದೇ ಪದೇ ಮಕ್ಕಳೆಲ್ಲ ಇದನ್ನೇ ಮಾಡಿಕೊಡು ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ನಾನು ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಟೊಮೊಟೊ ಈರುಳ್ಳಿ ಫ್ರೈ ಆಗಿದೆ. ಅರ್ಧ ಸ್ಪೂನ್ ಆಗಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಹೊರಗಡೆ ಹೋಗಿ ತರುವಂಥ ಐಟಮ್ಸೇ ಅಲ್ಲ. ಮನೇಲಿ ಸಬ್ಬಕ್ಕಿ ಸೊಪ್ಪಿದ್ರೆ ಸಾಕು, ಈ ಥರದ್ದೊಂದು ಪಲ್ಯ ಮಾಡಿ ನೀವು ಚೆನ್ನಾಗಿ ನೋಡ್ಕೋಬೋದು. ಇವಾಗ ನಾನು ಸಬ್ಬಕ್ಕಿ ಕಟ್ ಮಾಡ್ಕೊಂಡಿದ್ನೆಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಮಾಡ್ಕೊಂಡು ಫ್ರೈ ಆದ ನಂತರ ನಾವು ಲಾಸ್ಟ್ಗೆ ಮೊಟ್ಟೆ ಹಾಕಬೇಕು. ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಚಿಲ್ಲಿ ಪೌಡ್ರ್ ಬೇಕು ಅನ್ನೋರು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು, ಬೇಡ ಅನ್ನೋರು ಹಸಿಮೆಣಸಿಕಾಯನ್ನು ಕುಟ್ಬಿಟ್ಟು ನೀವು ಹಾಕ್ಕೋಬೋದು. ನಾನು ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಮುಚ್ಚಿ ನಾವು ಬಿಡೋಣ. ಸ್ವಲ್ಪ ಇದಕ್ಕೆ ನಾವು ಒಂದೇ ಒಂದು ನಿಮಿಷ ಮುಚ್ಚಳ. ನೋಡಿ, ಇವಾಗ ಒಂದೇ ಒಂದು ನಿಮಿಷ ಆಗಿದೆ. ಇದು ಫ್ರೈ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವೇ. ಬೇಕಾದ್ರೆ ನಿಮಗೆ ತುಂಬ ತಳ ಹಿಡಿತೈತಿ ಅಂದರೆ ನೀವು ಒಂದು ಅರ್ಧ ಗ್ಲಾಸ್ ಅಷ್ಟು ನೀವು ನೀರು ಹಾಕ್ಕೋಬೋದು. ಚಿಕ್ಕದು ಟೀ ಕುಡಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ನೀರು ಹಾಕ್ಕೊಂಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಎಣ್ಣೆಲೇನೆ ಫ್ರೈ ಮಾಡಿದ್ದೀನಿ. ಇವಾಗ ನಾವು ಇದಕ್ಕೆ ಮೊಟ್ಟೆ ಹಾಕೋಣ. ನೋಡಿ, ಇವಾಗ ನಾವು ಇದಕ್ಕೆ 2 ಮೊಟ್ಟೆ ಹಾಕೋಣ. 2 ಮೊಟ್ಟೆ ಹಾಕಿ ಒಂದೇ ಒಂದು ನಿಮಿಷ ಇದ್ರ ಮೇಲೆ ನಾವು ಮುಚ್ಚೋಣ. ನೋಡಿ, ಇವಾಗ ನಾನು ಮುಚ್ಚಳ ತೆಗಿತಾಯಿದ್ದೀನಿ. 1 ನಿಮಿಷ ಬಿಟ್ಟ ನಂತರ ನೀವು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡು ತಿಂದು ನೋಡಿ. ನೀವು ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಪೂರಿ ಜೊತೆಗಾಗಿರ್ಬೋದು, ಇಲ್ಲ ಬರೀ ಅನ್ನ ಸಾಂಬಾರು ಇದ್ದಾಗ ಸೈಡ್ ನಂಚ್ಕೊಳಕ್ಕಾಗಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಸಖತ್ತಾಗಿರುತ್ತೆ. ಸಬ್ಬಕ್ಕಿ ಜೊತೆ ಮಾಡಿದರೆ ನೀವು ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಈರುಳ್ಳಿ ಸೊಪ್ಪು ಜೊತೆಗೆ ಮಾಡಿದ್ದೀರ ಟೇಸ್ಟು. ಈ ಸಬ್ಬಕ್ಕಿ ಸೊಪ್ಪು ಜೊತೆಗೆ ನೀವು ಟೇಸ್ಟ್ ಮಾಡಿ ನೋಡಿ ನೀವು ಹೇಗಿರುತ್ತಂತೆ. ನೀವು ಪದೇ ಪದೇ ನೀವೇ ಮಾಡಿಕೊಂಡು ತಿಂತಾಯಿರ್ತೀರ. ಸ್ವಲ್ಪ 1 ನಿಮಿಷ ಇದು ಈ ಥರ ಆಗಲಿ. ನೋಡಿ, ರೆಡಿಯಾಗಿದೆ ಇದು. ಎಲ್ಲರೂ ಸಬ್ಬಕ್ಕಿ ಸೊಪ್ಪು ಹೆಸರು ಕಾಳು ಜೊತೆಗೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರೆ. ಇವಾಗ ನೀವು ಇದೇ ಒಂದು ಸತಿ ನೀವು ಸಬ್ಬಕ್ಕಿ ಸೊಪ್ಪು ಜೊತೆಗೆ ಹಾಕಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸಬ್ಬಕ್ಕಿ ಸೊಪ್ಪು ಮೊಟ್ಟೆ ಹಾಕಿ ನಾನು ಪಲ್ಯ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.